ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋದ್ಸಲ ವಿಡಿಯೋ ಹಾಕಿದ್ದೆ ರೀ, ವಿದ್ಯಾಗಿರಿ ಬಾಗಲಕೋಟೆ ಅಂತ ಹೇಳಿ ವಿಡಿಯೋ ಒಳಗೆ ಅಡ್ರೆಸ್ ಹಾಕಿದ್ದೆ. ನಾನು ನಿಮ್ಮ ಶಾಪ್ ಎಲ್ಲಿ ಬರ್ತೈತ್ರಿ ಅಂತ ವಾಟ್ಸಪ್ನಾಗ ಮೆಸೇಜ್ ಮಾಡಿರಿ. ನಮ್ಮ ಶಾಪ್ ಬಾಗಲಕೋಟೆ ಒಳಗನ ವಿದ್ಯಾಗಿರಿ 11ನೇ ಕ್ರಾಸ್ ಒಳಗೆ ಬರ್ತೈತ್ರಿ. ನೀವು ಬ್ಲೌಸ್ ಹಾಕಕ್ ಬರೋರ ಇದ್ರಂದ್ರೆ ವಾಟ್ಸಪ್ನಾಗ ಮೆಸೇಜ್ ಮಾಡ್ರಿ, ನಾನು ನಿಮ್ಗೆ ಮನಿ ಅಡ್ರೆಸ್ ಕೂಡ ಹೇಳ್ತೀನಿ. ಯಾವ ಮಷಿನ್ ತಗೊಂಡ್ರಿ, ಎಲ್ಲಿ ತಗೊಂಡ್ರಿ ಅಂತ ಹೇಳಿ ಭಾಳ ಜನ ಕೇಳಕತ್ತಿದ್ರಿ. ನಾವು ಮಷಿನ್ HSW 5G ಇದು. ನಾವು ಬೆಂಗಳೂರಿಗೆ ಹೋಗಿ ಮಷಿನ್ ನೋಡ್ಕೊಂಡ ಅಲ್ಲೇ ಆರ್ಡರ್ ಕೊಟ್ಟು ಬಂದಿದ್ವಿ. ಅವ್ರು ಬಂದು ಡೆಲಿವರಿ ಮಾಡಿ ಮಷಿನ್ ಎಲ್ಲ ಒಂದಿನ ಫುಲ್ ಡೇ ಇಲ್ಲೇ ಇದ್ದು ಫಿಟ್ ಮಾಡಿಕೊಟ್ಟು ನಮಗೆ ಡೆಮೋ ಕೊಟ್ಟು ಹೋಗ್ತಾರ್ರಿ. ಸರ್ವಿಸ್ ಚಲೋ ಐತ್ರಿ HSW ದವ್ರದ್ದು. ನಾ ಈ ಮಷಿನ್ ತಗೊಂಡು 9 ತಿಂಗಳು ಆಯ್ತ್ರಿ. ಎಷ್ಟು ದಿನ ಆಯ್ತ್ರಿ ನೀವು ಮಷಿನ್ ತಗೊಂಡು ಅಂತ ಭಾಳ ಜನ ಕೇಳಾಕತ್ತಿದ್ರಿ. 9 ತಿಂಗಳು ಆಯ್ತು ನನ್ನ ಮಷಿನ್ ತಗೊಂಡು. ಮತ್ತೆ ವಾಟ್ಸಪ್ನಾಗ ಮೆಸೇಜ್ ಮಾಡಿದ್ರಿ ಮಷಿನ್ ಥ್ರೆಡ್ಸ್ ಎಲ್ಲಿ ತರಿಸ್ತೀರಿ ನೀವು ಅಂತೇಳಿ. ನಾ ಮಷಿನ್ ತಗೊಂಡ್ಮೇಲೆ 1-2 ಸರ್ತಿ ಅಲ್ಲೇ ಕಂಪ್ನಿಯವ್ರ ಹತ್ರನ ಥ್ರೆಡ್ ಅವ್ರನ್ನ ಕೊರಿಯರ್ ಮಾಡ್ತಾರ್ರಿ ನಿಮಗೆ. ಈ ರೀತಿ ಒಂದು ಬುಕ್ಲೆಟ್ ತಗೋಬೇಕ್ರಿ ಅವ್ರ ಹತ್ರ. ಇದ್ರೊಳಗೆ ಎಲ್ಲ ತರ ಶೇಡ್ ಇರ್ತಾವು. ಇಲ್ಲಿ ನಂಬರ್ ಇರ್ತಾವಲ್ರಿ, ಈ ನಂಬರ್ ನಾವು ಅದಕ್ಕೆ ಬರೆದ ಅವ್ರಿಗೆ ವಾಟ್ಸಪ್ ಮಾಡಿದೀವಿ ಅಂದ್ರೆ ಅವ್ರು ನಮಗೆ ಕೊರಿಯರ್ ಕಳಿಸ್ತಾರ. ವಾಟ್ಸಪ್ ಒಳಗೆ ಒಂದು ಇಬ್ರು ಕೇಳಿದ್ರಿ ಥ್ರೆಡ್ ಖಾಲಿ ಆದ್ಮೇಲೆ ನೀವು ಎಲ್ಲಿ ತರ್ತೀರಿ ಅಂತೇಳಿ. 1-2 ಸಲ ಅಷ್ಟೇ ತರಿಸಿದ್ದೆ ರೀ ನಾನು. ಈಗ ವಾಪಸ್ ಇಲ್ಲೇ ನಮ್ಮ ಬಾಗಲಕೋಟೆ ಒಳಗೆ ಸಿಗ್ತಾವು, ಇಲ್ಲ ಅಂದ್ರೆ ಬಿಜಾಪುರ ಒಳಗೆ ಎಲ್ಲಾ ಶೇಡ್ನು ಸಿಗ್ತಾವ್ರಿ. ನಾ ಇನ್ನೀಗ ಥ್ರೆಡ್ಸ್ ಇಲ್ಲೇ ತಗೊಳಕತ್ತೀನಿ. ಇವತ್ತು ತಗೊಂಡ್ ಬಂದೀನ್ರಿ ನಾನು ಎಲ್ಲಾ ತರ ಫಾಲ್, ಎಂಬ್ರಾಯ್ಡ್ರಿ ಮಷಿನ್ ಥ್ರೆಡ್, ಮತ್ತು ಬೇಬಿ ಕುಚ್, ಕ್ರೋಶಾ ಎಲ್ಲ ಹಾಕ್ತಿವಲ್ಲ ಎಲ್ಲಾ ಥ್ರೆಡ್ಸ್ ತಗೊಂಡ್ ಬಂದೀನಿ ನಾನು ಇವತ್ತ. ಇಲ್ಲಿ ನೋಡ್ರಿ, ಇದು ಎಂಬ್ರಾಯ್ಡ್ರಿ ಮಷಿನ್ ಇದ್ದು ಗೋಲ್ಡನ್ ಕಲರ್ ಜರಿ ಥ್ರೆಡ್ ರೀ ಇವು. ಇಲ್ಲಿ ನೋಡ್ರಿ ಗೋಲ್ಡನ್ ಕಲರ್ ಜರಿ ಥ್ರೆಡ್ ಅದಾವು. ಮತ್ತು ಇವು ಎಲ್ಲ ಶೇಡ್ ಒಳಗೂ ಇವು ಮಷಿನ್ ಎಂಬ್ರಾಯ್ಡ್ರಿ ಥ್ರೆಡ್ ರೀ. ಮತ್ತು ಇದು ಓರ್ಲ್ಯಾಕ್ ಮಷಿನ್ ಇದ್ರಿ, ಓರ್ಲ್ಯಾಕ್ ಮಷಿನ್ ಥ್ರೆಡ್. ಮತ್ತು ಇದು ಕ್ರೋಶಾ ಹಾಕ್ತಿವಲ್ರಿ, ಕ್ರೋಶಾ, ಬೇಬಿ ಕುಚ್, ರೇಷ್ಮೆ ದಾರ್ ರೀ. ಇವು ಹೋಲ್ಸೇಲ್ ರೇಟ್ ಒಳಗೆ ನೀವು ಜಾಸ್ತಿ ತೊಗೊಂಡ್ರಂದ್ರೆ ಸ್ವಲ್ಪ ನಿಮಗೆ ಕಡಿಮೆ ಇದ್ರೊಳಗೆ ಸಿಗ್ತಾವು. ಇದು ರೀಲ್ ದಾರ್ ರೀ, ಕಾಟನ್ ಥ್ರೆಡ್ ರೀಲ್ ದಾರ್ ನೋಡ್ರಿ. ಇಷ್ಟಕೊಂಡು ಅದಾವು. ಇವೆಲ್ಲ ಸೆಟ್ ಮಾಡ್ಬೇಕಿನ್ನ. ಇವು ನೋಡ್ರಿ ರೇಷ್ಮೆ ದಾರ ಹಾಕಿ ಇಟ್ಟಿರ್ತೀವಲ್ಲ, ಸ್ವಲ್ಪ ಅವನ್ನ ಹಂಗೆ ಒಗದಿವಿ ಅಂದ್ರೆ ಎಲ್ಲ ಪೂರ್ತಿ ಹಾಳಾಗಿಬಿಡ್ತಾವು. ಈ ರೀತಿ 1-2 ಟ್ರೇ ತೊಗೊಂಬಂದು ಇದ್ರೊಳಗೆ ಈ ರೀತಿ ಸೆಟ್ ಮಾಡಿವಿ ನೋಡ್ರಿ. ನಿಮಗೆ ಯಾವ ಕಲರ್ ಬೇಕಾಗ್ತೈತಿ ಅದನ್ನು ತಕೊಂಡು ಮತ್ತೆ ವಾಪಸ್ ಇದ್ರೊಳಗನೆ ಹಿಂಗೆ ಫಿಟ್ಟಾಗಿ ಇಟ್ರೆ ಭಾಳ ಹಾಳಾಗೋದಿಲ್ಲ ರೀ ಥ್ರೆಡ್. ಇವು ನೋಡ್ರಿ 1 ವಾರ ಪೂರ್ತಿ ಸ್ಟಿಚ್ ಮಾಡಿ ಆ ಕಡೆಂದು ಈ ಕಡೆಂದು ಎಲ್ಲ ಒಗೆದ್ಬಿಟ್ಟಿರ್ತೀವಿ. ವಾಪಸ್ ಮತ್ತೆ ಸಂಡೇ ಇವೆಲ್ಲ ಈ ರೀತಿ ಸೆಟ್ ಮಾಡಬೇಕು. ಈ ರೀತಿ ಬೀಡ್ಸ್ ನೋಡ್ರಿ, ಈ ರೀತಿ ಬೀಡ್ಸ್ ಅದಾವು, ಕುಂದನ್, ಬ್ಲೌಸ್ ವರ್ಕ್ ಹಾಕಿರ್ತೀವಲ್ರಿ ಅದಕ್ಕೆ ಸ್ಟಿಕ್ ಮಾಡಕ್ಕಂತೇಳಿ ನೋಡ್ರಿ. ಈ ರೀತಿ ಎಲ್ಲ ಕಲರ್ನು ಅದಾವು ನೋಡ್ರಿ. ಈ ರೀತಿ ಒಮ್ಮೆ ತೊಗೊಂಡು ಬಂದು ಇಟ್ಕೊಂಡಿವಿ ಅಂದರೆ ನಮಗೆ 1-2 ತಿಂಗಳ ಮಟ್ಟ ಈ ರೀತಿ ಸೆಟ್ ಆಗಿಬಿಡ್ತಾವೆ. ದಿನ ಒಂದೊಂದೊಂದು ಬೇಕಣ್ಣ ಅಂಗಡಿಗೆ ಹೋಗೋದು ಆಗೋದಿಲ್ಲ. ಈ ರೀತಿ ಒಮ್ಮೆ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿವಿ. ಇವತ್ತು ನೋಡ್ರಿ ಒಂದು 20 ಸೀರೆ ಇದ್ದು ಫಿಕೋ ಫಾಲ್, ಇವೆಲ್ಲ ಫಾಲ್ ಹಚ್ಚು ಆಗ್ಯಾವ ಈಗ ಮಷಿನ್ ಮೇಲೆ. ಈಗ ಕೈವಲ್ಗಿ ಹಾಕ್ಬೇಕು ಇವಕ್ಕೆಲ್ಲ. ಈಗ ಫಾಲ್ ನೋಡ್ರಿ, ಇನ್ನು ಫಾಲ್ ಇಲ್ಲೆಷ್ಟು ಅದಾವು, ಇನ್ನೂ ಸೆಟ್ ಮಾಡ್ಬೇಕು. ಇದೆಲ್ಲ ಇವತ್ತು ಸೆಟ್ ಮಾಡಬೇಕು. ಇಲ್ಲಿ ನೋಡ್ರಿ ಫೈನಲಿ ಎಲ್ಲ ಸೆಟ್ ಆಯಿತು. ಫಾಲ್ ಮತ್ತು ಈ ರೀತಿ ಲೇಸ್ ಸಿಗ್ತಾವ್ರಿ ನಿಮಗೆ ಹೋಲ್ಸೇಲ್ ರೇಟ್ ಒಳಗನೆ. ಇಲ್ಲಿ ಹೊರಗೆ ನಾವು ಅಂಗಡಿ ಒಳಗೆ ತೊಗೊಳಕ್ಕೆ ಹೋದ್ರೆ 10 ರೂಪಾಯಿ ಮೀಟ್ರ್ ಕೊಡ್ತಾರೆ. ಇದನ್ನು ನಾವು ಈ ರೀತಿ ಬಂಡಲ್ ಗಟ್ಲೆನ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಇದ್ರೊಳಗೆ ಸಿಗ್ತಾವು ನೋಡ್ರಿ. ಯೂಸ್ ಮಾಡಿರೋ ಥ್ರೆಡ್ ಈ ರೀತಿ ಮುಗಿದ್ಮೇಲೆ, ಡಿಸೈನ್ ಮುಗಿದ್ಮೇಲೆ ನೆಕ್ಸ್ಟ್ ಯೂಸ್ ಮಾಡೋಕ್ಕೆ ಈ ರೀತಿ ಒಂದು ಟಿಕ್ಸೋ ಹಚ್ಚಿ ಈ ರೀತಿ ಇಟ್ಕೊಂಡಿನಿ ನಾನು ನೋಡ್ರಿ. ಈ ರೀತಿ ಮತ್ತು ಹೊಸವು ಮಷಿನ್ ಥ್ರೆಡ್ ಈ ರೀತಿ ಬಾಕ್ಸ್ ಒಳಗೆ, ಮತ್ತು ಹುಕ್ಸ್ ಈ ರೀತಿ ಬಾಕ್ಸ್ ಗಂಟ್ಲೆನ ತೊಗೊಂಡು ಬಂದರೆ ನಿಮಗೆ ಸ್ವಲ್ಪ ಕಡಿಮೆ ಇದ್ರೊಳಗೆ ಸಿಗ್ತಾವು. ಇವು ರೇಷ್ಮೆ ಥ್ರೆಡ್, ಇವು ಕಾಟನ್ ಥ್ರೆಡ್, ಇದು ಲೇಸ್, ಮತ್ತು ಇದು ಎಲ್ಲ ಬೀಡ್ಸ್ ಈ ರೀತಿ ಬಾಕ್ಸ್ ಒಳಗೆ ಹಾಕಿ ಇಟ್ಕೊಂಡಿನಿ. ಮತ್ತು ಈ ರೀತಿ ಲೈನಿಂಗ್ ಬಟ್ಟೆ ಎಲ್ಲ ಕಲರ್ನು ಈ ರೀತಿ ಒಮ್ಮೆ ತೊಗೊಂಡು ಬಂದು ಇಟ್ಕೊಂಡಿರ್ತೀವಿ. ಇಲ್ಲಿ ನೋಡ್ರಿ ಮಷಿನ್ನಿಗೆ ಒಂದು ರೂಮ್ ಬೇಕಾಗ್ತೈತಿ. ಇದಕ್ಕೆ ಸ್ಪೇಸ್ ಭಾಳ ಬೇಕಾಗ್ತೈತಿ ರೀ. ನೀವು ಶಾಪ್ ಇಲ್ಲ ಮತ್ತು ಎಲ್ಲಿ ಇಟ್ಕೊಂಡಿರಿ ಮಷಿನ್ ಅನ್ಬೋದು. ಈ ರೀತಿ ಒಂದು ರೂಮ್ ನಾವೆಲ್ಲ ಮಷಿನ್ನ ಮತ್ತು ಈ ಮಷಿನ್ನದೆಲ್ಲ ಮೆಟೀರಿಯಲ್ ಇಟ್ಕೊಳಕನ ಇದೊಂದು ರೂಮ್ ಬಿಟ್ಬಿಟ್ಟಿವಿ. ಪೂರ್ತಿ ಎಲ್ಲ ಇದೊಂದು ಮಷಿನ್ನಿಗೆನ ಒಂದು ರೂಮ್ ಬೇಕಾಗ್ತೈತಿ ರೀ. ಅದೊಂದು ರೂಮ್ಗೆ ಮಷಿನಿಗೆ ಅಂತ ಬಿಟ್ಟಿವ್ರಿ. ಇದೊಂದು ರೂಮ್ ಕಸ್ಟಮರಿಗೆ ಬಂದವ್ರಿಗೆ ಮತ್ತು ಡಿಸೈನ್ ಸೆಲೆಕ್ಟ್ ಮಾಡಲಿಕ್ಕೆ, ಮತ್ತು ಬ್ಯಾಗ್ ಮತ್ತು ಗಿಫ್ಟ್ ಐಟಮ್ಸ್ ಎಲ್ಲ ಸೇಲ್ ಮಾಡ್ತೀನಿ ರೀ ನಾನು. ನಿಮ್ಮ ಹಿಂದಿನ ವಿಡಿಯೋ ಚೆಕ್ ಮಾಡಿರಿ, ಶಾರ್ಟ್ಸ್ ಒಳಗೆ ಹಾಕಿನಿ ನಾನು. ಗಿಫ್ಟ್ ಐಟಮ್ಸ್ ಏನೇನು ಅದಾವು, ಬ್ಯಾಗ್ ಯಾವ್ಯಾವ ಕಲೆಕ್ಷನ್ ಅದಾವು, ಎಲ್ಲ ರೀತಿ ಹ್ಯಾಂಡ್ ಬ್ಯಾಗ್ಸ್
ಮೊಬೈಲ್ ಪರ್ಸ್ ಮತ್ತು ಗಿಫ್ಟ್ ಐಟಮ್ಸ್ ನೀವು ರಿಟರ್ನ್ ಗಿಫ್ಟ್ ಕೊಡೋಕೆ 50 ರೂಪಾಯಿ ಹಿಡ್ಕೊಂಡು ಎಲ್ಲ ಥರದ್ದೂ 35 ರೂಪಾಯಿ ಇಷ್ಟು ಕಡಿಮೆದ್ರೊಳಗೆ ರಿಟರ್ನ್ ಗಿಫ್ಟ್ಸ್ ಕೊಡೋಕೆ ಎಲ್ಲ ಥರನೂ ಅದಾವು. ಇದೊಂದು ರೂಮ್ ಮಾತ್ರ ಕಸ್ಟಮರ್ಗೆ ಬಂದವ್ರಿಗೆ ಡಿಸೈನ್ ಸೆಲೆಕ್ಟ್ ಮಾಡೋಕೆ ಅದು ಸ್ವಲ್ಪ ಟೈಮ್ ಬೇಕಾಗ್ತೈತಿ. ಅದ್ರ ಸಲುವಾಗಿ ನಾವು ಮನ್ಯಾಗಣ ಅಂಥೇಳಿ ಇದೊಂದು ರೂಮ್ ಸಪ್ರೇಟ್ ಕಸ್ಟಮರ್ಗೆ ಅಂತ ಹೇಳೇನ ಇದೊಂದು ರೂಮ್ ಬಿಟ್ಟಿವಿ. ಮತ್ತು ಮಷಿನ್ ಜೊತೆ ಒಂದು 4 ಕ್ಯಾಟ್ಲಾಗ್ ಕೊಟ್ಟಾರ್ರಿ. ಈ ರೀತಿ ಅವ್ರಿಗೆ ಡಿಸೈನ್ ನೋಡಿ ಹೇಳಲಿಕ್ಕೆ ಅಂತೇಳಿ ಒಂದು 4 ಕ್ಯಾಟ್ಲಾಗ್ ಅದಾವು. ಇದ್ರೊಳಗೆ ಒಂದು 200 ಡಿಸೈನ್ಸ್ ಅದಾವ್ರಿ ಬುಕ್ಸ್ ಒಳಗೆ. ಇನ್ನೂ ಡಿಸೈನ್ಸ್ ಉಳಿದ್ರೆ ಡಿಸೈನ್ಸ್ ಏನೈತಿ ನಿಮ್ಮ ವಾಟ್ಸಪ್ ಒಳಗೆ ಕಳ್ಸಿರ್ತಾರೆ ಅವ್ರು PDF ಮಾಡಿ. ಅದ್ರೊಳಗಿನ ನೀವು ಡಿಸೈನ್ ಸೆಲೆಕ್ಟ್ ಮಾಡಿ ಅವ್ರಿಗೆ ಹೇಳ್ಬೋದು. ಭಾಳ ಜನ ಮಷಿನ್ ಬಗ್ಗೆ ನಾವು ಮಷಿನ್ ತೊಗೊಳಾರದೀವ್ರಿ ಹೇಳ್ರಿ ಅಂತೇಳಿ ವಾಟ್ಸಪ್ನಾಗ ಮೆಸೇಜ್ ಮಾಡಿದ್ರಿ. ಅದಕ್ಕೆ ಈ ಎಲ್ಲ ಇನ್ಫಾರ್ಮೇಷನ್ನ ನಿಮಗೆ ಕೊಟ್ಟೀನಿ. ಇನ್ನೂ ಏನರ ನೀವು ಕೇಳೋದಿತ್ತಂದ್ರೆ ಕಮೆಂಟ್ ಒಳಗೆ ಕಮೆಂಟ್ ಮಾಡಿರಿ. ನನಗೆ ಮತ್ತೆ ಆದಾಗ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಭಾಳ ಜನ ಕೇಳಿದ್ರಿ ಮಷಿನ್ ಬಗ್ಗೆ ಅಂತ ಸ್ವಲ್ಪ ಕ್ವಶನ್ ಕೇಳಿದ್ರಿ. ಅದಕ್ಕೆ ಈ ವಿಡಿಯೋ ಮಾಡಿದೆ ನಾನು. ಇದರಲ್ಲಿ ಸ್ವಲ್ಪ ಮಷಿನ್ ಬಗ್ಗೆ ಮತ್ತು ನಾವು ಮೆಟೀರಿಯಲ್ ಎಲ್ಲೆಲ್ಲಿ ತರಿಸ್ತೀವಿ ಎಲ್ಲ ಹೇಳಿನಿ ನಾನು ನಿಮಗೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೀವು ಏನು ಕ್ವಶನ್ ಕೇಳೋದೈತಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಇನ್ನೂ ಹೊಸ ವಿಡಿಯೋ ಮತ್ತು ಮುಂದೆ ಬರ್ತಾವೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ವಿಡಿಯೋ ಹೊಸ ಡಿಸೈನ್ಸ್ ಮುಂದಿನ ವಿಡಿಯೋ ಒಳಗೆ ಬರ್ತಾವೆ. ಎಲ್ರಿಗೂ ಥ್ಯಾಂಕ್ಸ್.